ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಡ್ಗಾಸ್ ಯಾತ್ರಾ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ವಿಶೇಷ ಎಪಿಸೋಡಲ್ಲಿ ನಾವು ನ್ಯೂಜಿಲ್ಯಾಂಡ್ಗೆ ಹೋಗೋಣ. ನ್ಯೂಜಿಲ್ಯಾಂಡ್ನಲ್ಲಿ ನೋಡಲಿಕ್ಕೆ ಏನೆಲ್ಲ ವಿಶೇಷತೆ ಇದೆ. ನ್ಯೂಜಿಲ್ಯಾಂಡ್ ಅಂದರೆ ಪ್ರವಾಸಿಗರ ಸ್ವರ್ಗ ಅಂತ ಹೇಳ್ತಾರೆ. ಅಷ್ಟೊಂದು ಅದ್ಭುತವಾದ ದೇಶ ಅದು. ನ್ಯೂಜಿಲ್ಯಾಂಡ್ಗೂ ಭಾರತಕ್ಕೂ ಕೂಡ ಸಾಕಷ್ಟು ಅವಿನಾಭಾವ ಅಂತ ಒಂದು ನಂಟು ಕೂಡ ಇದೆ. ಸೊ ಹಾಗಾದರೆ ಬನ್ನಿ, ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನ್ಯೂಜಿಲ್ಯಾಂಡ್ಗೆ ಬೆಂಗಳೂರಿನಿಂದ ಯಾವ ರೀತಿಯಲ್ಲಿ ಹೋಗಬೇಕಾಗುತ್ತೆ, ಅಲ್ಲಿ ನೋಡಬೇಕಾದಂಥ ವಿಶೇಷ ಸ್ಥಳಗಳು ಯಾವುದು, ಅಡ್ಗಾಸ್ ಯಾತ್ರಾ ಮೂಲಕ ಹೋಗೋದಿದ್ರೆ ಯಾವ ರೀತಿಯ ವ್ಯವಸ್ಥೆಗಳನ್ನು ಅಲ್ಲಿ ಕಲ್ಪಿಸಿಕೊಡ್ತಾರೆ ಇತ್ಯಾದಿ ವಿಚಾರಗಳನ್ನು ಸ್ವತಃ ಅಡ್ಗಾಸ್ ಯಾತ್ರಾದ ಸ್ಥಾಪಕರಾದ ಕೆ ನಾಗರಾಜ ಅಡಿಗ ಅವರೊಂದಿಗೆ ನಾವು ಸಾಕಷ್ಟು ಮಾಹಿತಿಯನ್ನು ಮತ್ತು ಒಳನೋಟಗಳನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ವೆಲ್ಕಮ್ ಮಾಡೋಣ. ನಮಸ್ಕಾರ ನಾಗರಾಜ್ ಸರ್. ನಮಸ್ತೆ. ಅಂದಹಾಗೆ ನ್ಯೂಜಿಲ್ಯಾಂಡ್ಗೆ ಹೋಗಬೇಕು ಅಂತ ಪ್ರತಿಯೊಬ್ಬ ಭಾರತೀಯರು, ಕನ್ನಡಿಗರು ಎಲ್ಲರೂ ಕೂಡ ಆಲೋಚನೆ ಮಾಡ್ತಾರೆ. ಜೀವನದಲ್ಲಿ ಒಂದು ಸಾರಿ ಆದರೂ ನ್ಯೂಜಿಲ್ಯಾಂಡ್ಗೆ ಹೋಗಬೇಕು ಅಂತ. ಸೊ ನನಗೂ ಹಾಗೆ ಅನ್ನಿಸ್ತಾ ಇದೆ. ಸೊ ಯಾಕೆಂದರೆ ಸಾಕಷ್ಟು ವಿಶೇಷತೆಗಳನ್ನು ಒಳಗೊಂಡಿರುವಂಥ ದೇಶ ಅದು. ಭಾರತಕ್ಕೂ ನ್ಯೂಜಿಲ್ಯಾಂಡ್ಗೆ ಸಾಕಷ್ಟು ಈಗ ಕ್ರಿಕೆಟ್ ಸಂಬಂಧಿತವಾಗಿ ಒಂದು ನಂಟಿದೆ. ಅದೇ ರೀತಿ ಅನೇಕ ಮಂದಿ ಅನ್ಸ್ಕೊಳ್ತಾರೆ ಒಂದ್ಸರಿ ಅದರಲ್ಲಿ ಹೋಗಬೇಕು, ಅಲ್ಲಿ ಏನು ವಿಶೇಷತೆ ಇದೆ, ಬಟ್ ಹೇಗೆ ಹೋಗಬೇಕು ಇತ್ಯಾದಿ ವಿಚಾರಗಳನ್ನು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ. ಹೌದು, ನ್ಯೂಜಿಲ್ಯಾಂಡ್ ಒಂದು ಭೂಲೋಕದ ಸ್ವರ್ಗ ಅಂತ ಹೇಳ್ಬೋದು. ಒಂದು ಸಲ ನ್ಯೂಜಿಲ್ಯಾಂಡಿಗೆ ಹೋಗಬೇಕು ಅಂದರೆ ನಮಗೆ ಅಂದರೆ ಆ ಒಂದು ನೇಚರ್ ನೋಡಲಿಕ್ಕೆ ಕರೆಕ್ಟ್ ಮನುಷ್ಯ ಹೋಗಲೇಬೇಕಾದಂಥ ಡೆಸ್ಟಿನೇಷನ್ಗಳಲ್ಲಿ ನಮ್ಮ ವರ್ಲ್ಡಲ್ಲಿ, ದೇವರ ಸೃಷ್ಟಿಯಲ್ಲಿ ಈ ನ್ಯೂಜಿಲ್ಯಾಂಡ್ ಸಹ ಒಂದು. ನಿಜ. ಪ್ರಾಕೃತಿಕವಾಗಿ ಹೇಳಬೇಕು ಅಂದರೆ ನ್ಯೂಜಿಲ್ಯಾಂಡಿಗೆ ಹೋದವಾಗ ನಾವು ಈ ಗ್ರೀನ್ ಅನ್ನೋದು, ಈ ಗ್ರೀನಲ್ಲಿ ಎಷ್ಟು ವೆರೈಟೀಸ್ ಇದೆ ಅನ್ನೋದನ್ನು ನೋಡಬೇಕಾದ್ರೆ ಅಲ್ಲಿ ನಾವು ಹೇಳ್ತೀವಿ ಡಾರ್ಕ್ ಗ್ರೀನ್, ಲೈಟ್ ಗ್ರೀನ್, ಆ ಗ್ರೀನ್. ಅಲ್ಲಿ ಹೋದರೆ ಎಲ್ಲಿ ಹೋದರೂ ಗ್ರೀನ್ ಗ್ರೀನ್ ಗ್ರೀನ್. ಬ್ಯೂಟಿಫುಲ್ ಕಂಟ್ರಿ, ಎಲ್ಲರೂ ಟ್ರಾವೆಲ್ ಮಾಡಬೇಕಾದಂಥ ಕಂಟ್ರಿ, ಸ್ವಲ್ಪ ಜನಸಂಖ್ಯೆ ಕಡಿಮೆ ಇರುವಂಥ ಕಂಟ್ರಿ. ಮತ್ತು ವಿಶೇಷ ಕೆಲವೊಂದು ವಿಚಾರಗಳು ನಮ್ಮ ವರ್ಲ್ಡಲ್ಲಿ ಕೆಲವೊಂದು ಅದ್ಭುತಗಳು ಇರ್ತದೆ. ಯಾಕೆ ಅಂತ ಹೇಳಿದರೆ, ನಾನು ನೋಡಬೇಕಾದ್ರೆ ಈ ಆಫ್ರಿಕಾ ಇರ್ಬೋದು, ಅಥವಾ ಸೌತ್ ಆಫ್ರಿಕಾ, ಅಥವಾ ಸೌತ್ ಅಮೇರಿಕಾ, ಅಥವಾ ನಮ್ಮ ಏಷ್ಯಾ ಇರ್ಬೋದು, ಇವೆಲ್ಲ ನಾವು ಹಾವುಗಳು ಎಲ್ಲ ಕೊಡ್ತೀವಿ. ಆದರೆ ನ್ಯೂಜಿಲ್ಯಾಂಡಲ್ಲಿ ಒಂದೇ ಒಂದು ಹಾವು ಸಿಗೋದಿಲ್ಲ. ನನಗೆ ಅದೇ ಅದ್ಭುತ ಅನಿಸ್ತದೆ. ನಾವು ಸೌತ್ ಆಫ್ರಿಕಾಕ್ಕೆ ಹೋದಾಗ ದೊಡ್ಡ ದೊಡ್ಡ ಪೈಥೋನ್ಸ್ ಅಂತೆ, ಅದಂತೆ ಇದಂತೆ ದೊಡ್ಡ ದೊಡ್ಡ ಹಾವುಗಳನ್ನು ನೋಡಿದ್ವು. ಇಲ್ಲಿ ಹಾವಿಲ್ಲದ ಕಂಟ್ರಿಗಳು, ಹಾವೇ ಇಲ್ಲ. ಹಾಗೆ ಮತ್ತು ನ್ಯೂಜಿಲ್ಯಾಂಡ್ ಅಂತ ಹೇಳುವಂಥದ್ದು ಹೊಸದಾಗಿ ಜನರಿಗೆ ಅನ್ವೇಷಣೆ ಬಂದಿತ್ತು. ಅದ್ರಾಗೆ ತುಂಬ ನಮ್ಮ ದೇಶದ ಹಾಗೆ ರಾಮಾಯಣ, ಮಹಾಭಾರತ, 5,000 ವರ್ಷದ ಇತಿಹಾಸ, ಚೋಳರು, ಪಾಂಡ್ಯರು, ಈ ಥರ ಎಲ್ಲ ನಾವು ಹೇಳ್ತೀವಿ. ಆ ಥರದ ಇತಿಹಾಸ, ಚಾಲುಕ್ಯರು ಎಲ್ಲ ಹೇಳ್ತೀವಿ. ಅಥವಾ ಸೂರ್ಯವಂಶ, ಚಂದ್ರವಂಶ ಏನೇನು ನಮ್ದು ಬರ್ತದೆ. ಆ ಥರ ಹೇಳ್ಕೊಳ್ಳುವಂಥ ಹಿಸ್ಟ್ರಿ ಏನಿಲ್ಲ. ಹೇಳಿದರೆ ಏನಿದ್ರು 1200 BC ಈ ಥರದ್ದೇ ಅಲ್ಲಿ ಕತೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ಅಲ್ಲಿ ಪೊಲಿನಿಷಿಯನ್ಸ್ ಅಂತ ಅವರು ಹೋಗಿ ಲೋಕಲ್ ಮೌರಿ ಅಂತ ಒಂದು ಜನಾಂಗ, ಅವರು ಮೂಲ ನಿವಾಸಿಗಳು ಅಂತ ಹೇಳ್ತಾರೆ. ಹಾಗಾಗಿ ಅತೀ ಏನು ತುಂಬ ಹಳೆ ಅವ್ರದ್ದು ಹಿಸ್ಟ್ರಿ ಅಂತಿಲ್ಲ, ಹಳೆಯ ಒಂದು ನಾಗರಿಕತೆ, ಸಾವಿರಾರು ವರ್ಷಗಳದ್ದು ಆ ಥರ ಇತಿಹಾಸ ಇಲ್ಲ. ಹೌದು. ಹಾಗೆ ಹೇಳಬೇಕು ಅಂತ ಹೇಳಿದರೆ, ಇನ್ನು ಈ ಸಿಟಿಗಳ ವಿಚಾರಕ್ಕೆ ಬಂದರೂ ಎಲ್ಲ ಮಾಡರ್ನ್ ಹೆಸರೇ. ಆಕ್ಲ್ಯಾಂಡ್, ಕ್ರೈಸ್ಟ್ ಚರ್ಚ್, ಕ್ವೀನ್ಸ್ ಟೌನ್, ಈ ಥರ ಹೊಸ ಇಂಗ್ಲೀಷ್ ಪದಗಳನ್ನೇ ಇರುವಂಥ ಸಿಟಿಗಳು. ನಮ್ಮದೆಲ್ಲ ಹಳೆದೆಲ್ಲ ಇದೆಯಲ್ಲ, ಅಮರಾವತಿ, ಬೆಂದಕಾಳೂರು, ಬೆಂಗಳೂರು, ನಾವು ದೊಡ್ಡ ನಮ್ಮದೆಲ್ಲ ಇದೆ, ವಾರಣಾಸಿ, ಕಾಶಿ, ಈ ಥರದ ಹೆಸರಲ್ಲ, ಎಲ್ಲ ಮಾಡರ್ನ್ ಇಂಗ್ಲೀಷ್ ಹೆಸರುಗಳೇ ಜಾಸ್ತಿ. ಕ್ವೀನ್ಸ್ ಟೌನ್ ಆಯಿತಾ, ಇದು ಕ್ರೈಸ್ಟ್ ಚರ್ಚ್, ಆಕ್ಲ್ಯಾಂಡ್, ಇವೆಲ್ಲ ಮೇಯ್ನ್ ಸಿಟೀಸ್ ಮತ್ತು ಮಸ್ಟ್ ವಿಸಿಟ್ ಟೌನ್ಗಳಂತ ಹೇಳ್ಬೋದು. ಹಾಗೆ ಬಂದರೆ ಜನಸಂಖ್ಯೆ ವಿಚಾರಕ್ಕೆ ಬಂದರೆ ಜಸ್ಟ್ 53 lakhs ಇಡೀ ಲಕ್ಷ. ಹೌದು. ನಿಮಗೆ ನಾರ್ತ್ ಐಲ್ಯಾಂಡ್ ಮತ್ತು ಸೌತ್ ಐಲ್ಯಾಂಡ್ ಅಂತಿದೆ. ನಾರ್ತ್ ಐಲ್ಯಾಂಡು ಮತ್ತು ಸೌತ್ ಐಲ್ಯಾಂಡ್ 2 ಐಲ್ಯಾಂಡ್ಗಳನ್ನು ಮತ್ತು ಸಣ್ಣ ಪುಟ್ಟ ಒಂದು 2-3 ದ್ವೀಪಗಳನ್ನು ಸೇರಿ ಒಂದು ನ್ಯೂಜಿಲ್ಯಾಂಡ್ ಅನ್ನುವಂಥದ್ದು. ನ್ಯೂ ಝೀಲ್ಯಾಂಡ್, ಕರೆಕ್ಟ್. ಅದು ಹೊಸದೇ ಹೆಸರು, ಅದರಲ್ಲೇ ಹೊಸದಿದೆ. ಸೊ ನ್ಯೂಜಿಲ್ಯಾಂಡ್ ಅನ್ನುವಂಥ ಕಂಟ್ರಿ ಆಗಿದೆ. ಹಾಗೆ ಹೇಳಬೇಕು ಅಂದರೆ, ನಾವು ಜನಸಂಖ್ಯೆ ಬಂದರೆ ಹೇಳಿದೆ ಒಂದು 53 ಲಕ್ಷ. ಇನ್ನು ಒಂದು ಎಲ್ಲ ಅದ್ರ ವಿಸ್ತೀರ್ಣ ನೋಡಿದ್ರೆ
ಒಂದು 2.5 ಲಕ್ಷ ಕಿಲೋಮೀಟರ್ಗಳು ಅಂತ ಹೇಳ್ಬೋದು. 2.5 2.25 ಲಕ್ಷ ಅದರ ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣ ಇದೆ. ನಾರ್ತ್ ಐಲ್ಯಾಂಡ್ ಮತ್ತು ಸೌತ್ ಐಲ್ಯಾಂಡ್. ನಾರ್ತ್ ಐಲ್ಯಾಂಡು ಸ್ವಲ್ಪ ಡೆವಲಪ್ ಇರುವಂಥದ್ದು, ಸ್ವಲ್ಪ ಫೈನಾನ್ಷಿಯಲಿ ಅಂತ ಹೇಳ್ಬೋದು. ಹಾಗೆ ಸೌತ್ ಐಲ್ಯಾಂಡು ನೇಚರಲ್ಲಿ ತುಂಬ ರಿಚ್ ಆಗಿದೆ ಅಂತ ಅನಿಸ್ತದೆ ನನಗೆ. ಮತ್ತು ಇನ್ನೂ ಹೇಳಬೇಕು ಅಂತ ಹೇಳಿದರೆ ಟೂರಿಸಮ್ ಮತ್ತು ಆಹಾರ ಆಚಾರ ವಿಚಾರ ಅಥವಾ ಭಾರತೀಯರಿಗೆ ಬಹಳ ಒಂದು ಫ್ರೆಂಡ್ಲಿ ಆಗಿರುವಂಥ ಕಂಟ್ರಿ ಅಂತ ಹೇಳ್ಬೋದು. ಫ್ಯಾಂಟಾಸ್ಟಿಕ್. ತಾವು ಹೇಳಿದ್ರಿ ಭಾಳ ಸಾವಿರಾರು ವರ್ಷಗಳ ಒಂದು ನಾಗರಿಕತೆಯ ಒಂದು ಇತಿಹಾಸ ಇಲ್ಲದೆ ಇದ್ರೂ ಕೂಡ ಇದೊಂಥರ ತಾಜಾ ದೇಶ ಅಂತ ಹೇಳಬೇಕು. ಒಂದು ಎಲೆಮರೆ ಕಾಯಿ ಹಾಗೆ ಎಲ್ಲೋ ಇತ್ತು, ಬಟ್ ಒಂದು ಭೂಲೋಕದಲ್ಲಿ ಒಂದು ಸ್ವರ್ಗ ಸದೃಶವಾದಂಥ ನೇಚರ್ ಇರುವಂಥ ದೇಶ ಅಂತ. ಸೊ ಹಾಗಿದ್ರಲ್ಲಿ ಏನೆಲ್ಲ ನೋಡಲಿಕ್ಕೆ ಸಿಗುತ್ತೆ ಅಂತ ಹೇಳ್ತೀರಾ? ನೋಡಲಿಕ್ಕೆ ಅಂತ ಹೇಳಿದರೆ ನಾವು ಈ ಆಸ್ಟ್ರೇಲಿಯಾ ಅನ್ನುವ ಖಂಡದಲ್ಲಿ, ಆಸ್ಟ್ರೇಲಿಯಾ ಪಕ್ಕದಲ್ಲಿ, ಓಕೆ, ಅದಕ್ಕೆ ಆಸ್ಟ್ರೇಲಿಯಾ ಪಕ್ಕದಲ್ಲಿ ಇರುವಂಥ ಒಂದು 2 ಐಲ್ಯಾಂಡ್ಗಳಿಗೆ ನ್ಯೂಜಿಲ್ಯಾಂಡ್ ಅಂತ ಹೇಳ್ತೀವಿ. ಓಕೆ, ಈ ನ್ಯೂಜಿಲ್ಯಾಂಡ್ ಮತ್ತು ಆಸ್ಟ್ರೇಲಿಯಾವನ್ನು ಟಾಸ್ಮಾನ್ ಸಿ ಅನ್ನೋದು ಅದು ಬೇರ್ಪಡಿಸ್ತದೆ. ಈ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ಮಧ್ಯೆ ಟಾಸ್ಮಾನ್ ಸಿ ಇದೆ. ನ್ಯೂಜಿಲ್ಯಾಂಡಿನ ಪೂರ್ವ ಭಾಗಕ್ಕೆ ಬಂದು ಪೆಸಿಫಿಕ್ ಓಷನ್ ಬರ್ತದೆ, ಸೌತ್ ಪಾರ್ಟ್ ಆಫ್ ಪೆಸಿಫಿಕ್ ಓಷನ್ ಅಂತ ಹೇಳಿದರೆ ಮೇಲ್ಗಡೆ ಫಿಲಿಪೈನ್ಸಿಂದ ಸ್ಟಾರ್ಟ್ ಆಗಿ ಕೆಳಗಡೆ ಅದು ನಾರ್ತ್ ಸೈಡ್ ಇರ್ತದೆ. ಡೌನ್ ಬಂದರೆ ಸೌತ್ ಪೆಸಿಫಿಕ್ ಓಷನ್ ಕವರ್ ಆಗಿರುವಂಥ ದೇಶ. ಹಾಗೆ ನಾವು ಬೆಂಗಳೂರಿಂದ ಕನೆಕ್ಟಿವಿಟಿ ಅಂತ ಮಾತಾಡೋದಾದರೆ ನೇರ ಸಂಪರ್ಕ ಇಲ್ಲ. ಓಕೆ, ಆದರೆ ಒಳ್ಳೆ ಸಂಪರ್ಕ ಇದೆ. ನೇರ ಸಂಪರ್ಕ ಇಲ್ಲದಿದ್ದರೂ ಒಳ್ಳೆ ಸಂಪರ್ಕ ಇದೆ. ಹೇಗೆ ಅಂತ ಹೇಳಿದರೆ, ಒಂದನೇದಾಗಿ ನಮಗೆ ಏರ್ ಇಂಡಿಯಾನು ಕೋಡ್ ಶೇರಿಂಗ್ ಇದೆ ವಿತ್ ನ್ಯೂಜಿಲ್ಯಾಂಡ್ ಜೊತೆಗಿದೆ. ಅದಕ್ಕಿಂತ ಉತ್ತಮ ಸಂಪರ್ಕ ಅಂದರೆ ಒಂದು ಕ್ವಾಂಟಾಸ್ ಏರ್, ಇದು ಆಸ್ಟ್ರೇಲಿಯನ್ ಏರ್. ಇದು ನಮಗೆ ಮೆಲ್ಬೋರ್ನ್, ಸಿಡ್ನಿ, ಬೆಂಗಳೂರಿಂದ ನೇರವಾಗಿ ಸಿಡ್ನಿಗೆ ಸಂಪರ್ಕ ಇದೆ. ನಮಗೆ ನೇರವಾಗಿ ಇರೋದ್ರಿಂದ ಸಿಡ್ನಿಯಿಂದ ನಿಮಗೆ ಆಕ್ಲ್ಯಾಂಡ್ ಮತ್ತು ಕ್ರೈಸ್ಟ್ ಚರ್ಚ್ಗೆ ಸಂಪರ್ಕ ಇದೆ. ಒಂದು 10 ಗಂಟೆ ಪ್ರಯಾಣ ಬೆಂಗಳೂರಿನಿಂದ. ನೀವು ಇದಕ್ಕೆ ಸಿಡ್ನಿಗೆ ಹೋಗ್ಬೇಕಂದ್ರೆ 10-10.5 ಗಂಟೆ ಪ್ರಯಾಣ ಆಗ್ತದೆ. ನೇರ ಸಂಪರ್ಕ, ಏನು ಇಳಿಯೋದಿಲ್ಲ, ಏನೇನಿಲ್ಲ, ಫ್ಲೈಟಲ್ಲೇ ಕೂತ್ಕೊಳ್ಳೋದು, ಊಟೋಪಹಾರ ಗಗನ ಸಖಿಯರು ತಂದು ಕೊಡ್ತಾರೆ, ಅನುಭವಿಸುವುದು, ಮತ್ತೆ ನಿದ್ದೆ ಮಾಡೋದು, ಅಷ್ಟರಲ್ಲಿ ಬರ್ತದೆ 10 ಗಂಟೆ ಪ್ರಯಾಣ. ಹಾಗೆ ಆಕ್ಲ್ಯಾಂಡಿಂದ ಅಲ್ಲೇ ಒಂದು 2.5 ಅವರ್ ಆ ಕಡೆ ಆಕ್ಲ್ಯಾಂಡಿಗೆ. ಆಮೇಲೆ ಇನ್ನೊಂದು ಸಿಂಗಾಪುರ್ ಏರ್ಲೈನ್ಸ್, ಬೆಂಗಳೂರಿನಿಂದ ಸಿಂಗಾಪುರ್ ಏರ್ಲೈನ್ಸ್, ಅವ್ರದ್ದು ಕೋಡ್ ಶೇರಿಂಗ್ ಇದೆ ಏರ್ ನ್ಯೂಜಿಲ್ಯಾಂಡ್ ಜೊತೆಗೆ. ಅದು ಅತ್ಯುತ್ತಮವಾದಂಥ ಫ್ಲೈಟು. ಸೊ ಅದನ್ನು ಉಪಯೋಗಿಸ್ಬೋದು ನಾವು. ಅಂದರೆ ಮಿಡ್ಲಲ್ಲಿ ಲೇ ಅವರ್ ಜಾಸ್ತಿ ಬೇಡ ಆಗ್ತದೆ ಈ ಫ್ಲೈಟ್ ಯೂಸ್ ಮಾಡಿದರೆ. ಸೊ ಇದೊಂದು ನಮ್ಮದು ವಿಮಾನದ ಒಂದು ಪ್ರಯಾಣ ನ್ಯೂಜಿಲ್ಯಾಂಡಿಗೆ ಇರ್ತದೆ. ಆಮೇಲೆ ನ್ಯೂಜಿಲ್ಯಾಂಡಿಗೆ ಹೋದ್ಮೇಲೆ ಏನು ಅಂತ, ಕರೆಕ್ಟ್, ನ್ಯೂಜಿಲ್ಯಾಂಡಿಗೆ ಹೋದ್ಮೇಲೆ ನ್ಯೂಜಿಲ್ಯಾಂಡ್ನ ಅಲ್ಲಿ ನಾವು ಹೆಚ್ಚಾಗಿ ಮೋರ್ ಕನೆಕ್ಟಿವಿಟಿ ಇರುವಂಥದ್ದು ಆಕ್ಲ್ಯಾಂಡ್ ನಗರಕ್ಕೆ. ಆಕ್ಲ್ಯಾಂಡ್ ನಗರ ಸಮುದ್ರ ತೀರದಲ್ಲೇ ಇರುವಂಥ ನಗರ, ಒಂದು ಬ್ಯೂಟಿಫುಲ್ ಕ್ಲೀನ್ ಇರುವಂಥ ನಗರ. ಓಕೆ, ಹಾಗಾಗಿ ನಾವು ಆಕ್ಲ್ಯಾಂಡಲ್ಲಿ ನಿಮಗೆ ಸೈಟ್ ಸೀಯಿಂಗ್ ಎಲ್ಲ ಇರ್ತದೆ. ಆಕ್ಲ್ಯಾಂಡಲ್ಲಿ ಸ್ಕೈ ಟವರ್ ಅಂತ ಒಂದು ಎತ್ತರವಾದ ಒಂದು ಇದು ಟವರ್ ಇದೆ. ಆ ಟವರ್ಗೆ ನೀವು ಎಲಿವೇಟರ್ ಮೂಲಕ ಹೋಗಿ ಅಲ್ಲಿಂದ ಆಕ್ಲ್ಯಾಂಡಿನ ಸುತ್ತ ನೋಡುವಂಥದ್ದು. ಅದು ತುಂಬ ಅದ್ಭುತವಾದ್ದು. ಆ ಸ್ಕೈ ಟವರ್ ಸುತ್ತಮುತ್ತಲು ಆಕ್ಲ್ಯಾಂಡ್ ಟೌನ್ ಅಥವಾ ಸಿಟಿ ಬೆಳೆದಿದೆ ಅಂತ ಹೇಳ್ಬೋದು. ಆಮೇಲೆ ನೀಟ್ ಆ್ಯಂಡ್ ಕ್ಲೀನ್ ನಗರ. ಆಮೇಲೆ ಸಮುದ್ರ ತೀರವು ತುಂಬ ಅದ್ಭುತವಾಗಿದೆ, ಅಲ್ಲಿ ಹಾರ್ಬರ್ ಎಲ್ಲ ಇದೆ. ಆಕ್ಲ್ಯಾಂಡನ್ನು ನಾವು ಒಂದು ಇಳಿಯುವ ತಾಣವನ್ನಾಗಿ ಮಾಡಿಕೊಂಡು ಅಲ್ಲಿಂದ ಮುಂದೆ ನಾವು ರೋಟರುವಾ ಅಂತ ಒಂದು ಅದ್ಭುತವಾದ ಜಾಗಕ್ಕೆ ಹೋಗ್ತೇವೆ. ರೋಟರುವಾ ಅಂತ, ಅಲ್ಲಿ ರೋಟರುವಾದ ಒಂದು ಲೇಕ್ ಇದೆ, ಅದೇ ಅದ್ಭುತ. ಆಮೇಲೆ ಅಲ್ಲಿ ರೋಟರುವಾದಲ್ಲಿ ನೋಡಲಿಕ್ಕೆ ನಿಮಗೆ ತೇಪುವಾ ಅಂತ ಇನ್ನೊಂದು ರೋಟರುವಾದ ಒಂದು ಭಾಗ, ಅದು ಅಲ್ಲಿ ನಿಮಗೆ ಮಡ್ ವಾಲ್ಕೆನೋ ಮತ್ತು ಹಾಟ್ ವಾಟರ್ ಸ್ಪ್ರಿಂಗ್ ಬಹಳ ಅದ್ಭುತ. ನೀವು ಈ ಲೈವ್ ವಾಲ್ಕೆನೋ ಥರ ಕೊತ ಅಂತ ಕುದಿತಾ ಇರ್ತದೆ ಮಡ್ಡುಗಳು. ಅದು ನೋಡ್ಲಿಕ್ಕೆ ನಮಗೆ ಅದ್ರ ಹತ್ರ ಹೋದಾಗ ಆ ಬಿಸಿಯ ಒಂದು ಅನುಭವ ಆಗ್ತದೆ. ಅಂತ ಕೂಲ್ ವಾತಾವರಣದಲ್ಲಿ ಆ ಬಿಸಿ ವಾತಾವರಣ. ಯಾಕೆಂತೇಳಿದರೆ ಈ ನ್ಯೂಜಿಲ್ಯಾಂಡು ಒಂದನೇದಾಗಿ ಹೇಳ್ಬೇಕಂದ್ರೆ ಒಂದು ವಿಂಟರು, ಮತ್ತೊಂದು ನಾರ್ಮಲ್ ವಿಂಟರ್ ಅಂತ ಹೇಳ್ಬೋದು. ಸೆಕೆಗಾಲ ಅನ್ನೋದು ಅಷ್ಟೊಂದು ಬರೋದಿಲ್ಲ ಅಲ್ಲಿ. ಈಗ
ಅಲ್ಲಿನ ವಾತಾವರಣ ನೋಡೋದಾದರೆ ನಮಗೆ ಬೆಸ್ಟ್ ಟೈಮ್ ಟು ವಿಸಿಟ್ ಅಂದರೆ ಇಂಡಿಯನ್ಸಿಗೆ ನಾವು ಹೇಳೋದಾದರೆ ಹೆಚ್ಚು ಕಡಿಮೆ ಈಗ ಆಗಸ್ಟಿಂದ ಪ್ರಾರಂಭವಾದರೆ ಅಪ್ ಟು ನಿಮಗೆ ಡಿಸೆಂಬರ್, ಜನವರಿ, ಫೆಬ್ರವರಿವರೆಗೂ ತುಂಬ ಚೆನ್ನಾಗಿರ್ತದೆ. ಸೊ ಆಗಸ್ಟ್ ಟು ಫೆಬ್ರವರಿ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಹೌದು. ಆಮೇಲೆ ನೀವು ಎಲ್ಲ ಟೈಮು ಎಂಜಾಯ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಚಳಿ ಇರ್ತದೆ, ಬಟ್ ಸ್ನೋ ಎಲ್ಲ ನೋಡಲಿಕ್ಕೆ ಅಲ್ಲಿ ಚಳಿಗಾಲ. ನಿಮಗೆ ಮಾರ್ಚ್ ಏಪ್ರಿಲಿಂದ ಆಗಸ್ಟ್ವರೆಗೂ ಅಲ್ಲಿ ಚಳಿಗಾಲ ಇರ್ತದೆ. ಸೊ ಚಳಿಯನ್ನು ಎಂಜಾಯ್ ಮಾಡಬೇಕಾದ್ರೆ ಆ ಟೈಮ್ ಹೋಗಬೇಕು. ಬ್ಯೂಟಿಫುಲ್ ಆಗಿರ್ತದೆ. ನೀವು ಏನು ಅಲ್ಲಿ ಮತ್ತೆ ನಾವೀಗ ಈ ಬೆಟ್ಟಗಳ ಮೇಲೆ ಹೋದವಾಗ, ನಾವು ಹಿಮಾಲಯನ್ ರೇಂಜಸ್ ಎಲ್ಲ ಹೋದವಾಗ ನಿಮಗೆ ಏನಾಗ್ತದೆ, ಆಕ್ಸಿಜನ್ ಹೈ ಆಲ್ಟಿಟ್ಯೂಡ್ ಪ್ರಾಬ್ಲಮ್ ಆಗ್ತದೆ. ಬಟ್ ನ್ಯೂಜಿಲೆಂಡಲ್ಲಿ ಆ ಥರ ಆಗೋದಿಲ್ಲ, ಹೈ ಆಲ್ಟಿಟ್ಯೂಡ್ ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲ, ಅಲ್ಲಿ ನನಗೆ ಒಬ್ಬ ಗೈಡ್ ಸಿಕ್ಕಿದವನು ಹೇಳ್ದ, ಅವನು ಅಲ್ಲಿ ಈ ಸ್ನೋವನ್ನು ಸ್ಕೀಯಿಂಗ್ ಎಲ್ಲ ಮಾಡೋದು ಟ್ರೈನರ್ ಅಂತ ಅವನು. ಅದಕ್ಕೋಸ್ಕರ ಅವನಿಗೆ ಏನಾಯಿತು, ನಮ್ಮ ದೇಶಕ್ಕೆ ಬುಲಾವ್ ಬಂತು. ಬುಲಾವ್ ಅಂದರೆ ಗುಲ್ಮಾರ್ಗದಲ್ಲಿ ಸ್ಕೀಯಿಂಗ್ ಕಲಿಸೋದಕ್ಕೆ ಲೋಕಲ್ಸನ್ನ ತರಬೇತಿ ಕೊಡಲಿಕ್ಕೆ ಅವ್ನು ಕರೆದು. ಅವನಿಗೆ ಆವಾಗ ಅವನು ಬಂದವನು ಒಂದು 15 ಟ್ರಯಲೆಲ್ಲ ಮಾಡಿಸ್ದ. ಆದರೆ ಅವನಿಗೆ ಈ ಹೈ ಆಲ್ಟಿಟ್ಯೂಡ್ ಅವನಿಗೆ ಪ್ರಾಬ್ಲಮ್ ಆಗಿ ಅವನು ರಿಟರ್ನ್ ಹೋದ ಅಂತೆ. ಆ ಥರನೂ ಆಗ್ತದೆ. ಸೊ ನಾವು ಎಲ್ಲ ಬೆಟ್ಟಗಳು ಒಂದೇ ಥರ ಅಲ್ಲ ಅನ್ನೋದು, ಎಲ್ಲ ಸ್ನೋ ಇದ್ದ ಪ್ರದೇಶ ಎಲ್ಲ ಒಂದೇ ಥರ ಅಲ್ಲ ಅನ್ನೋದು ಭಾಳ ವಿಶೇಷ ಇದೆ ಅಲ್ವಾ? ಹೌದು. ಮತ್ತು ಆಕ್ಸಿಜನ್ ಪ್ರಾಬ್ಲಮ್ ಇಲ್ಲ, ಎಲ್ಲಿ ನೋಡಿದ್ರು ಗ್ರೀನ್. ಕರೆಕ್ಟ್. ಈ ರೋಟರುವ ಅನ್ನುವಂಥದ್ದು ಒಂದು ಅದ್ಭುತ ಸ್ಥಳ. ಅದರಲ್ಲಿ ಈ ತೇಪುವ ಅಂತ ಒಂದು ಬಂತು. ಆಮೇಲೆ ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಲೇಕೆ ಅದ್ಭುತ. ಆ ನಗರವೇ ಒಂದು ಸಣ್ಣ ನಗರ, ಅದ್ಭುತವಾದಂಥ ನಗರ. ಅದರ ಹತ್ತಿರದಲ್ಲಿ ವೈಟಮೋ ಕೇವ್ಸ್ ಅಂತ ಒಂದು ದೊಡ್ಡ ಕೇವ್. ಆ ಕೇವಲ್ಲಿ ನಾವು ಕೇವ್ನ ಟಾಪ್ಗೆ ಹೋಗ್ತೀವಿ, ಅಲ್ಲಿಂದ ಡೌನಿಗೆ ಇಳಿತಾ ಬರ್ತೀವಿ. ಅಂದರೆ ಒಂದೊಂದು ಕೇವನ್ನು ಒಂದೊಂದು ಏನೋ ರೂಮ್ ಥರ ಅಂತ ಹೇಳ್ಬೋದು, ಅಥವಾ ಏನೇನೋ ಈ ಕೇವ್ ಅನ್ನೋದೇ ಇದೆಯಲ್ಲ ಒಂಥರ ಅದ್ಭುತ. ಕೇವ್ ಒಳಗಡೆ ಹೋದವಾಗ ಯಾವುದೋ ಒಂದು ಅಲ್ಲಿ ಏನು ರೂಪ ರಚನೆ ಆಗಿರ್ತದಲ್ಲ, ನಾವು ಯಾವುದೋ ದೇವ್ರ ನೆನ್ಪು ಮಾಡ್ಕೊಂಡ್ರೆ ದೇವ್ರ ಥರ, ಗಣೇಶನ ನೆನ್ಪು ಮಾಡ್ಕೊಂಡ್ರೆ ಗಣೇಶನ ಥರ, ಹೀಗೆ ಒಂದೊಂದು ಇದರ ಥರ ಇದೆ. ಹಾಗೆ ಕೇವಲ್ಲಿ ನಾವು ಹೋಗ್ತಾ ಡೌನಿಗೆ ಹೋಗ್ತೀವಿ. ಡೌನಿಗೆ ಹೋಗ್ತಾ ಕತ್ತಲೆ ಆಗ್ಬಿಡ್ತದೆ. ಕತ್ತಲೆ ಆದಾಗ ನಮ್ಮ ಗೈಡು ನಮಗೆ ಒಂದು ಬೋಟಲ್ಲಿ ಕೊಡಿಸ್ತಾರೆ. ಬೋಟ್ ಸಣ್ಣ ಬೋಟ್. ಆ ಬೋಟಲ್ಲಿ ಬರ್ತಾ ನೋಡ್ತೀವಿ, ಅದು ಒಂದು ನದಿ. ಹೊರಗಡೆ ಬಂದ ತಕ್ಷಣ ಫುಲ್ ಅದ್ಭುತವಾದ ಪ್ರಪಂಚ. ಅದೇ ಒಂಥರ ದೇವರ ಸೃಷ್ಟಿ ಅಂತ ಹೇಳುವಂಥದ್ದು. ಇದೆಲ್ಲ ನಾವು ನೋಡಲೇಬೇಕಾದಂಥದ್ದು. ಈ ಆಕ್ಲೆಂಡ್ ಭಾಗಕ್ಕೆ ಹೋದರೆ ಈ ವೈಟಮೋ ಕೇವ್ಸ್ ಎಲ್ಲ ಇದೆಯಲ್ಲ, ತುಂಬ ಅದ್ಭುತವಾದಂಥ ಕೇವ್ಸು. ಆಮೇಲೆ ನೀರು ಅಂತ ಹೇಳಿದರೆ ಏನು ಹೇಳ್ತಾರಲ್ಲ, ಪನ್ನೀರು ಅಂತ, ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ವಾಟರ್. ನಮ್ಮ ಮುಖವನ್ನೇ ಕಾಣಿಸ್ಬೋದಂಥದ್ದು. ಯಾವುದೇ ಲೇಕೆಲ್ಲ ಇದ್ದರೆ, ಲೇಕನ್ನ ನಾವು ನೋಡಿದ್ರೆ ಅದರ ಪಕ್ಕದಲ್ಲಿರುವ ಮೌಂಟೇನದು ಒಳ್ಳೆ ಪ್ರತಿಬಿಂಬ ಕಾಣಿಸ್ತದೆ, ಕ್ಲಿಯರ್ ಆಗಿ ಕಾಣುತ್ತೆ, ತುಂಬ ಬ್ಯೂಟಿಫುಲ್ ಆಗಿದೆ. ನಾವು ಇದಿಷ್ಟನ್ನು ನಾರ್ತ್ ಐಲ್ಯಾಂಡಲ್ಲಿ ನೋಡುವಂಥದ್ದು. ಈ ನಾರ್ತ್ ಐಲ್ಯಾಂಡ್ ಆದ ತಕ್ಷಣ ನಾವು ಸೌತ್ ಐಲ್ಯಾಂಡಿಗೆ ಬರ್ತೇವೆ. ಅಲ್ಲಿಂದ ನಾವು ಫ್ಲೈಟ್ ತೊಗೊಳ್ಬೇಕು. ಆಕ್ಲ್ಯಾಂಡಿಂದ ಫ್ಲೈಟ್ ತೊಗೊಳ್ತೇವೆ. 1.5 hour ಜರ್ನಿ. ನಾವು ಸೌತ್ ಐಲ್ಯಾಂಡಿಗೆ ಬರ್ತೀವಿ. ಸೌತ್ ಐಲ್ಯಾಂಡ್ ನಾರ್ತ್ ಐಲ್ಯಾಂಡ್ಗಿಂತ ಬ್ಯೂಟಿ. ನೀವು ನಾರ್ತ್ ಐಲ್ಯಾಂಡ್ ಅಲ್ಲೂ ಅಷ್ಟೇ, ನಿಮಗೆ ಗ್ರೀನು, ಇವತ್ತು ಏನು ಗ್ರೀನ್ ನೋಡಿರ್ತೀವಿ, ನಾಳೆ ಅದಕ್ಕಿಂತ ಜಾಸ್ತಿ ಗ್ರೀನು, ಹಸಿರು ಬ್ಯೂಟಿಫುಲ್ ಇದು. ನಾವು ಅಲ್ಲಿಂದ ಬರ್ತೀವಿ. ಕ್ವೀನ್ಸ್ ಟೌನ್ ಅಂತ ಒಂದು ಅದ್ಭುತವಾದಂಥ ಇದು. ಮತ್ತು ನೀವು ಲೇಕ್ಸ್ ಅಂತ ಹೇಳಿದರೆ, ನೀವು ನ್ಯೂಜಿಲೆಂಡಿಗೆ ಹೋದರೆ ನೀವು ಆಮೇಲೆ ಲೇಕ್ ನೋಡ್ರಿ ಅಂತ ಹೇಳಿದ್ರು ನೀವು ನೋಡೋದೇ ಇಲ್ಲ. ನಿನ್ನೆ ನೋಡಿ ಆಯ್ತಲ್ಲ ಅಂತ. ಯಾಕೆಂದರೆ ದಿನ ನೋಡೋದು ಲೇಕ್ಸ್, ಗ್ರೀನು, ಆಮೇಲೆ ಇದು ಏನು ಇವ್ರನ್ನೆಲ್ಲ ಈ ಶೀಪ್ಸು, ಇದು ಕುರಿಗಳನ್ನು ಕಾಯೋರು, ದನಗಳು ಕುರಿಗಳನ್ನೆಲ್ಲ ಹಾಗಾಗೆ ಬಿಟ್ಟಿರ್ತಾರೆ ಅವರು. ಅಲ್ಲಿ ಕೊಟ್ಟಿಗೆ ಏನೂ ಇರೋದಿಲ್ಲ. ಒಂದು ನೀರು ಕುಡಿಯೋದಕ್ಕೆ ಒಂದು ನೀರು ವ್ಯವಸ್ಥೆ ಮಾಡಿರ್ತಾರೆ, ಹಾಗೇ ಬಿಟ್ಟಿರ್ತಾರೆ. ನೀವು ಇನ್ನೊಂದು ಅದ್ಭುತ ಅಂತ ಹೇಳಿದ್ರೆ, ನಾ ಹೆಲಿಕಾಪ್ಟರಲ್ಲಿ ತಿರುಗಾಡ್ತಾ ಇತ್ತು. ಏನು ಅಂತ ಕೇಳಿದೆ, ಅವ್ರು ಕುರಿ ಮತ್ತು ದನ ಬಿಟ್ಟಿದ್ದಾರಲ್ಲ, ಅದ್ರ ಮಾಲಕರು ಹೆಲಿಕಾಪ್ಟ್ರಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಅಂದರೆ ನಮ್ಮ ಇವನು ಚಾಫರ್ ಡ್ರೈವರ್ ಹೇಳ್ದ, ಏನು ಹೆಲಿಕಾಪ್ಟರ್ ಇಷ್ಟೊಂದು ತಿರುಗಾಡ್ತಾ ಇದೆಯಲ್ಲ ಸರ್, ಅವ್ರು ದನ ಕಾಯಕ್ಕೆ ಬರ್ತಾಯಿದ್ದಾರೆ, ಕುರಿ ಕಾಯಕ್ಕೆ ಎಲ್ಲ ನೋಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದಂತ. ಹಾಗಾಗಿ ಬಿಟ್ಟಿರ್ತಾರಲ್ಲಿ ಭಾಳ ಒಂದು ಇದು.
ಆಮೇಲೆ ನಾವು ನೋಡಬೇಕಂದ್ರೆ ಕ್ವೀನ್ಸ್ ಟೌನಿಗೆ ಬರ್ತೀವಿ. ಕ್ವೀನ್ಸ್ ಟೌನಲ್ಲಿ ಒಂದು ಅದ್ಭುತವಾದಂಥ ಒಂದು ಲೇಕ್ ಇದೆ. ಆಮೇಲೆ ಕ್ವೀನ್ಸ್ ಟೌನ್ ಅನ್ನೋದು ಇದೆಯಲ್ಲ, ಒಂದು ಕೇಬಲ್ ಕಾರ್ ಇದೆ. ಅದರಲ್ಲಿ ನಿಮಗೆ ಸುತ್ತಲಿನ ವ್ಯೂ ನೋಡುವಂಥದ್ದೇ ಅದ್ಭುತ. ನಾವು ಕೇಬಲ್ ಕಾರ್ ತುಂಬ ನೋಡಿದ್ದೀವಿ, ಟ್ರಾವೆಲ್ ಮಾಡಿದ್ದೀವಿ, ಆದರೆ ಇದು ಒಂಥರ ವಿಶಿಷ್ಟ ಅನುಭವವನ್ನು ಕೊಡ್ತದೆ. ಹೌದಾ, ಹೇಗೆ? ಯಾಕಂತ ಹೇಳಿದ್ರೆ ಆ ವ್ಯೂ, ಆ ಒಂದೊಂದು ಸೆಕೆಂಡಿಗೂ ಆ ಹಿಂದ್ಗಡೆ ಇರುವಂಥದ್ದು, ಅಂದರೆ ಸಣ್ಣ ಸೂರ್ಯನ ಏನು ಕಿರಣಗಳು ಬೀಳ್ತಿದ್ದ ಹಾಗೆ ಆ ಒಂದು ಡಾರ್ಕ್ ಲೈಟ್ ಒಂಥರ ಡಾರ್ಕ್ ಇದು ಆ ಥರ ಪಿಕ್ಚರೈಸ್ ಥರ ಆ ಸೀನ್ ಆ ಥರ ಚೇಂಜ್ ಆಗ್ತದೆ. ಆ ಬೆಟ್ಟದ ಮೇಲೆ ಆ ಸೂರ್ಯನ ಕಿರಣಗಳು ಬೀಳ್ತಿದ್ದಂಗೆ ಒಂದ್ಸಲ ಕತ್ತಲು ಆವರಿಸ್ದಂಗೆ ಕಾಣಿಸ್ತದೆ, ಮತ್ತೊಂಥರ ಬೆಳಗ್ಗೆ ಆವರಿಸ್ದಂಗೆ ಕಾಣಿಸ್ತದೆ. ಅದೇ ಒಂದು ಅದ್ಭುತ. ಅದನ್ನು ಆ ಆ್ಯಂಗಲಲ್ಲಿ ಆ ಕೇಬಲ್ ಕಾರನ್ನು ಡಿಸೈನ್ ಮಾಡಿದ್ದಾರೆ. ಸೊ ಅದೊಂದು ಅದ್ಭುತವಾಗಿತ್ತು. ಆಮೇಲೆ ನಿಮಗೆ ಇಲ್ಲಿ ಇನ್ನೊಂದು ವರ್ಲ್ಡ್ ವಂಡರ್ಸಲ್ಲೇ ಬರ್ತದೆ, ಅದು ಮಿಲ್ಫೋರ್ಡ್ ಅಂತ. ಮಿಲ್ಫೋರ್ಡ್ ಅಂತ ಒಂದು ಏರಿಯಾಕ್ಕೆ ಹೋಗ್ತೀವಿ, ಒಂದು ಫುಲ್ ಡೇ ಎಕ್ಸ್ಕರ್ಷನ್. ಅದು ಆ್ಯಕ್ಚುಲಿ ಸಮುದ್ರದ ಬ್ಯಾಕ್ ವಾಟರ್ ಅಂತ ಹೇಳ್ಬೋದು ನೀವು. ಅದು ಆ ಮಿಲ್ಫೋರ್ಡಿನ ಸುತ್ತಲೂ ವಾಟರ್ ಫಾಲ್ಸು, ಆಮೇಲೆ ವೆರೈಟಿ ಅಲ್ಲಿ ನಿಮ್ಮ ಶಾರ್ಕ್ಸು ಎಲ್ಲ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಅದೊಂದು 3-4 ಅವರ್ಸ್ ಕ್ರೂಸ್. ಅದು ಒಂದು ಅದ್ಭುತ ಅನುಭವ. ಅಲ್ಲಿ ನಿಮಗೆ ಇದರಲ್ಲಿ ಹೋಗ್ತಾ ಇದ್ದಾಗೆ ಸಮುದ್ರದ ಮೌತ್ ಏನು ಹೇಳ್ತೇವಲ್ಲ, ಬಾಯಿ ಅಂತ, ಅಲ್ಲಿವರೆಗೆ ಹೋಗಿ ವಾಪಸ್ ಬರುವಂಥದ್ದು ಇದೊಂದು ಮಿಲ್ಫೋರ್ಡ್ ಎಕ್ಸ್ಕರ್ಷನ್ ಇದೆಯಲ್ಲ. ಆಮೇಲೆ ಹೋಗುವಾಗ ಬರುವಾಗ ನಿಮಗೆ ಆ ಗ್ರೀನರಿ, ಆಮೇಲೆ ಅಲ್ಲಿನ ನೀಟ್ ಜನಸಂಖ್ಯೆ ಕಡಿಮೆ ಒಂದನೇದಾಗಿ, ಆಮೇಲೆ ಅಲ್ಲಿನ ಒಂದು ಯಾವುದೇ ಒಂದು ಹೊಸ ಒಂದು ರೆಸ್ಟೋರೆಂಟಿಗೆ ಹೋದರೂ ಏನೋ ಒಂದು ನಾವು ಹೊಸ ಟೂರಿಸ್ಟ್ ಪ್ಲೇಸಿಗೆ ಬಂದ್ವಿ ಅಂತ, ಅಲ್ಲಿ ಆ ರೆಸ್ಟೋರೆಂಟಲ್ಲಿ ಏನಿಲ್ಲ, ಒಂದು ಕಾಫಿ ಆರ್ಡರ್ ಮಾಡ್ಕೊಂಡು ಕುಡಿಯೋದೇ ಒಂಥರ ಏನೋ ಒಂಥರ ಹೈಫೈ ಒಂಥರ ಏನೋ ಒಂದು ಈ ಹಿಂದಿದ್ದು ಕೌಬಾಯ್ ಸ್ಟೈಲು ಆ ಥರದ ರೆಸ್ಟೋರೆಂಟ್ಗಳು, ಅದೇ ನೋಡ್ಲಿಕ್ಕೆ ಚಂದ. ಅದ್ರ ಮುಂದೆನೇ ಒಂದು ಫೋಟೋ ಹೊಡ್ಕೊಂಡು ಅನಿಸ್ಬಿಡುತ್ತೆ. ಹಾಗೆ ನಿಮಗೆ ಇಲ್ಲಿ ಈ ಈ ಶೀಪ್ಗಳನ್ನೆಲ್ಲ ಹೇಗೆ ಇದು ಮಾಡೋದು, ಅವು ಉಣ್ಣೆ ತೆಗೆಯೋದು ಹೇಗೆ, ಇದರದ್ದೇ ಎಲ್ಲ ತುಂಬ ಇದೆ ಕಲೀಲಿಕ್ಕೆ. ಅದನ್ನ ಸಹ ಕಲಿಬೋದು ನೀವು. ಬಂದು ನಾವು ಆಕ್ಲ್ಯಾಂಡಲ್ಲಿ ಒಂದು ಕಡೆ ಕರ್ಕೊಂಡು ಹೋಗ್ತೀವಿ, ಅದಕ್ಕೆ ಆಗ್ರೋಡೋಮ್ ಅಂತ ಹೇಳ್ತೀವಿ. ಅಲ್ಲಿ ಹೇಗೆ ಕುರಿಗಳ ಸಂತಾನ ಅಭಿವೃದ್ಧಿ ಇದೆಲ್ಲ ಸಹ ನೋಡ್ಬೋದು ನೀವು. ಸೊ ಅಂದ್ರೆ ಈಗ ನಮ್ಮಲ್ಲಿಗ ಕುರಿ ಸಾಕೋರು ಅಲ್ಲಿಗೆ ಹೋದ್ರೆ ಕಲಿಯುವಂಥದ್ದು ಇರುತ್ತೆ. ಡೆಫಿನೆಟ್ಲಿ ಏನೋ ಒಂದು ಐಡಿಯಾ ಬರುತ್ತೆ, ಅವರು ಬರುತ್ತೆ. ಅದು ಬರುತ್ತೆ. ಮತ್ತು ವೆದರು ಸಪೋರ್ಟ್ ಮಾಡಬೇಕಾಗ್ಬೋದು. ಅಲ್ಲಿ ಎನಿ ಟೈಮ್ ನಿಮಗೆ ಕೂಲ್ ವೆದರು ಎಲ್ಲ ಇರೋದ್ರಿಂದ, ನಾವು ಇಲ್ಲಿ ನೋಡಿ ನಮ್ಮಲ್ಲೆಲ್ಲ ಕೊಟ್ಟಿಗೆ ಇಲ್ಲದೆ ಇದ್ರೆ ದನ ಸಾಕೋದು ಹೇಗೆ, ನಮ್ಮ ಹೀಟು ಇದೆಲ್ಲ. ಅಲ್ಲಿ ನೋಡಿದರೆ ನೂರಾರು ದನಗಳು, ನೂರಾರು ಕುರಿಗಳು ಅಲ್ಲ. ನೀವು ಅದನ್ನು ಆ ಕಲರ್ ಅದು ನೋಡೋದಕ್ಕೆ ಆ ರೋಡಲ್ಲಿ ಜರ್ನಿ ಮಾಡುವಾಗ ನಿಮಗೆ ಕಣ್ಣು ಮುಚ್ಚಬೇಕು ಅಂತ ಅನ್ಸೋದೇ ಇಲ್ಲ, ಕಣ್ಣು ತೆರ್ಕೊಂಡೇ ಇರೋಣ ಅಂತ. ಅಷ್ಟು ಗ್ರೀನ್ ಅದ್ಭುತ. ಹೌದು. ನಾವು ಈಗ ಕ್ವೀನ್ಸ್ ಟೌನ್ ಅಲ್ಲಿ ಒಂದು 2 ರಾತ್ರಿ ಇರ್ತೇವೆ. ಅಲ್ಲಿಂದ ನಾವು ಮತ್ತು ಮೇಯ್ನ್ ಇರುವಂಥದ್ದು ಕ್ರೈಸ್ಟ್ ಚರ್ಚ್ ಅಂತೇಳಿ. ಕ್ರೈಸ್ಟ್ ಚರ್ಚ್. ಹೌದು. ಈ ಕ್ವೀನ್ಸ್ ಟೌನೇ ಅದ್ಭುತ. ನಾ ಹೇಳಿದೆಲ್ಲ, ಮಿಲ್ಫೋರ್ಡಿಗೆ ಹೋಗಿ ಬರುವಂಥ ಜರ್ನಿ ಅದ್ಭುತ. ಗ್ರೀನ್ ನಾವು ಡೈರೆಕ್ಟ್ ಮಿಲ್ಫೋರ್ಡಿಗೆ ಹೋಗೋದಿಲ್ಲ. ಆನ್ ದಿ ವೇ 2-3 ಸ್ಟಾಪ್ ಇದೆ. ಒಳ್ಳೊಳ್ಳೆ ಅಂದರೆ ಹೇಳಿದೆಲ್ಲ, ಲೇಕ್ನ ಪಕ್ಕದಲ್ಲೇ ಮೌಂಟೇನು, ಆ ಮೌಂಟೇನ್ ಒಂದು ಪ್ರತಿಬಿಂಬ ಲೇಕ್ನಲ್ಲಿ ನೋಡುವಂಥದ್ದು. ನಾವು ಫೋಟೋ ತೆಗಿತಾ ಇದ್ರೆ ಆ ಪ್ರತಿಬಿಂಬ ಪ್ಲಸ್ ಮೌಂಟೇನ್ ಎರಡೂ ಬರ್ತದೆ. ಈಗ ನಾವು ಕೆಲವೊಂದು ಫೋಟೋ ತೆಗೆಯುವಾಗ ಬರೀ ಮೌಂಟೇನ್ ಅಷ್ಟೇ ಬರ್ತದೆ. ಅಂದರೆ ಈ ಥರ ಒಂದು ನಿಸರ್ಗವನ್ನು ಇಷ್ಟಪಡೋರಿಗೆ ನ್ಯೂಜಿಲೆಂಡ್ ಬೆಸ್ಟ್ ಡೆಸ್ಟಿನೇಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಹೇಳಬೇಕು ಅಂದರೆ ಮತ್ತೆ ನಾವು ಒಂದು ಕ್ರೈಸ್ಟ್ ಚರ್ಚಿಗೆ, ಈ ಕ್ವೀನ್ಸ್ ಟೌನಿಂದ ಕ್ರೈಸ್ಟ್ ಚರ್ಚಿಗೆ ಒಂದು ದಾರಿ ಇದೆ. ಅಂದರೆ ನಾವು ಡೈರೆಕ್ಟಾಗಿ ಹೋದರೆ 5-6 ಅವರ್ಸಲ್ಲೇ ಹೋಗಿಬಿಡ್ತೇವೆ. ಆದರೆ ಮಧ್ಯೆ ನಾವು ಅದ್ಭುತವಾದ ಸ್ಥಳಗಳನ್ನು ಒಂದು ಅಲ್ಲಿ ಉಳಿಯೋದ್ರಿಂದಾಗಿ ಲೇಕ್ ಟೆಕಾಪೋ ಅಂತ ಒಂದು ಏರಿಯಾ ಇದೆ. ಇಲ್ಲಿ ಎಲ್ಲ ಹೆಸರು ನಾನು ಹೇಳಿದೆ ನಿಮಗೆ, ಹೊಸ ಹೆಸರುಗಳು. ಆ ಲೇಕು ಇದು ಎಲ್ಲ ಹೊಸ ಹೆಸರೇ ಇದೆ. ಅಲ್ಲಿಂದ ನಾವು ಏನು ಮಾಡ್ತೀವಿ, ಒಂದು ಆ ಪರ್ವತಕ್ಕೆ ಮೌಂಟ್ ಕುಕ್ ಅಂತ ಹೆಸರು ಕೊಟ್ಟಿದ್ದಾರೆ. ಆಯಿತಾ. ಆ ಮೌಂಟ್ ಕುಕ್ಕಿಗೆ ನಾವು ಹಾಗೆ ನೋಡಲಿಕ್ಕೆ ಎಲ್ಲ ಸಿಗ್ತದೆ. ಲೇಕ್ ಟೆಕಾಪೋಯಿಂದ ನೋಡ್ಲಿಕ್ಕೆ ಸಿಗ್ತದೆ. ನಾವು ಏನು ಮಾಡ್ತೇವೆ, ನಮ್ಮ ಪ್ರವಾಸಿಗರಿಗೆ
ಒಂದು ಹೆಲಿಕಾಪ್ಟರ್ ರೈಡ್ ಕೊಡ್ತೀವಿ. ಓ ಹೆಲಿಕಾಪ್ಟರಲ್ಲಿ ಹೋಗಿ ಮೌಂಟ್ ಕುಕ್ಕಲ್ಲಿ ಇಳಿಸ್ತಾನೆ. ಹೌದಾ? ಟಾಪಲ್ಲಿ ಹೌದು, ಇಫ್ ವೆದರ್ ಪರ್ಮಿಟ್ಸ್. ಇಲ್ಲ ಅಂದರೆ ಒಂದು ರೌಂಡ್ ಹಾಕಿಸ್ಕೊಂಡು ಹತ್ತಿರದಲ್ಲೇ ಎಲ್ಲ ಸ್ನೋ ಗ್ಲೇಷಿಯರ್ನೆಲ್ಲ ತೋರಿಸ್ಕೊಂಡು ವಾಪಸ್ಸು ಬರುವಂಥದ್ದು ಒಂದು 25 ನಿಮಿಷದ್ದು ಒಂದು ಕೆಲಸ ಇದು. ಆದರೆ ಒಂದು ಅದ್ಭುತ ಅನುಭವ. ಆ 25 ನಿಮಿಷದಲ್ಲಿ ನಿಮಗೆ ಆ ಪರ್ವತ, ಆ ಟಾಪ್ ಆಫ್ ಮತ್ತು ನಿಮಗೆ ಇನ್ನೊಂದೇನೆಂದರೆ, ನಾವು ನಮ್ಮ ದೇಶದಲ್ಲಿಯೂ ಅದ್ಭುತವಾದ ಸ್ಥಳಗಳಿದೆ. ರೋಹ್ತಾಂಗ್ ಪಾಸ್ ಇರ್ಬೋದು, ಕಾಶ್ಮೀರದಲ್ಲಿ ಹೈಯೆಸ್ಟ್ ಪಾಯಿಂಟ್ ಎಲ್ಲ ಇದೆ, ಗುಲ್ಮಾರ್ಗ್ ಇದೆಲ್ಲ. ಇಲ್ಲೆಲ್ಲ ನಿಮಗೆ ಸ್ವಲ್ಪ ಹೈ ಆಲ್ಟಿಟ್ಯೂಡ್ ಪ್ರಾಬ್ಲಮ್ ಆಗ್ಬೋದು. ಈಗ ನಾವು ಮೌಂಟ್ ಕೈಲಾಶಲ ಅಂತೀವಿ. ಕೈಲಾಶಲ ಆ್ಯಕ್ಚುಲಿ ಕೋಲ್ಡ್ ಎಲ್ಲರಿಗೂ ತಡ್ಕೊಳಕ್ಕಾಗ್ತದೆ. ಹೈ ಆಲ್ಟಿಟ್ಯೂಡ್ ಮತ್ತು ಈ ಲಡಾಖ್ ಇಂಥಲ್ಲಿ ನಾವು ಆಕ್ಸಿಜನ್ ಪ್ರಾಬ್ಲಮ್ ಆಗ್ಬೋದೇನೋ ಅಂತ. ಇಲ್ಲಿ ಆಕ್ಸಿಜನ್ ಪ್ರಾಬ್ಲಮ್ ಆಗದೇ ಇರೋದು ಅದು ಮತ್ತಷ್ಟು ನಿಮಗೆ ಉತ್ಸಾಹವನ್ನು ಜಾಸ್ತಿ ಮಾಡ್ತಾರೆ. ಹಾಗೆ ನಾವು ಇಲ್ಲಿ ಈ ಜರ್ನಿ ಏನಿದೆಯಲ್ಲ, ನಾವು ಲೇಕ್ ಟೆಕಾಪ ಅಂತ ಆ ಏರಿಯಾದಲ್ಲಿ ಸ್ಟೇ ಆಗ್ತೀವಿ. ಮತ್ತು ನೆಕ್ಸ್ಟ್ ಡೇ ಈ ದಿನ ಏನಿದೆಯಲ್ಲ, ಇದಕ್ಕಿಂತ ಇನ್ನೂ ಒಂದು ಉತ್ತಮವಾದಂಥ ಜರ್ನಿ. ನಿಮಗೆ ಇವತ್ತೊಂದು ಅದ್ಭುತವಾದ ಒಂದು ಸೀನ್ರಿ ನೋಡಿದೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಡೇ ಮತ್ತಷ್ಟು ಅದ್ಭುತಗಳು ನಿಮಗೆ ಈ ನ್ಯೂಜಿಲೆಂಡಲ್ಲಿ ಕಾಯ್ತಾ ಇರ್ತದೆ. ಸೊ ಏನು ಅದ್ಭುತ ಅಂತ ಹೇಳಿದ್ರೆ, ನೆಕ್ಸ್ಟ್ ಜರ್ನಿ ಆ ಸೈಡಲ್ಲಿ ಒಂದು ಸೈಡ್ ಸ್ನೋ ಕೇಪ್ಡ್ ಮೌಂಟೈನ್, ಒಂದು ಸೈಡಲ್ಲಿ ಗ್ರೀನ್ ಫಾರೆಸ್ಟ್, ಒಂದು ಕಡೆ ಗ್ರೀನ್ ನಿಮಗೆ ಇದು ಏನು ಹೇಳ್ತೀರಿ, ಗ್ರಾಸ್, ಹುಲ್ಲು ಅಂತ ಏನು ಹೇಳ್ತೀವಲ್ಲ ಆ ಥರ. ಅದರ ಮಧ್ಯಗಳು ಶೀಪು, ದನ, ಈ ಥರದ ಪ್ರಾಣಿಗಳು ಎಲ್ಲ ಮೇಯುವಂಥದ್ದು. ಹೀಗೆ ನಾವು ಹೋಗಿ ಒಂದು ಅದ್ಭುತವಾದ ನಗರ ಇದು ಕ್ರೈಸ್ಟ್ ಚರ್ಚಿಗೆ ಹೋಗ್ತೀವಿ. ಈ ಕ್ರೈಸ್ಟ್ ಚರ್ಚು ಅಂತ ಹೇಳಿದರೆ ಅದು ಹಾಗೆ ಕ್ರೈಸ್ಟ್ ಚರ್ಚ್ ಅಷ್ಟೇ ಹೆಸರು, ಒಂದು ಚರ್ಚ್ ಇದೆ ಅದಕ್ಕೆ. ಹೌದು, ತುಂಬ ಒಂದು 500-600 ವರ್ಷದ ಹಳೆಯ ಒಂದು ಚರ್ಚ್ ಸಹ ಇದೆ. ಆ ಚರ್ಚ್ ಪ್ರಥಮವಾಗಿ ಆಗಿದ್ದಕ್ಕೆ ಕ್ರೈಸ್ಟ್ ಚರ್ಚ್ ಅಂತ ಬಂತು ಅಂತ ನಮ್ಮ ಗೈಡ್ ಹೇಳಿದ್ದು. ಅದಕ್ಕೆ ನಾವು ನಂಬಬೇಕಾಗ್ತದೆ. ಅಲ್ಲಿ ಹೌದು ಇರೋದು. ನಾನು ಆ ಚರ್ಚನ್ನು ನೋಡಿದ್ದೀನಿ. ತುಂಬ ಹಳೆಯ ಚರ್ಚು. ಈಗ ರಿನೋವೇಷನ್ ಮಾಡ್ತಾ ಇದ್ದಾರೆ. ವರ್ಲ್ಡ್ ವೈಡ್ ದುಡ್ಡನ್ನೆಲ್ಲ ಡೊನೇಷನ್ ತೊಗೊಂಡು ರಿನೋವೇಷನ್ ಮಾಡ್ತಾ ಇದ್ದಾರೆ. ಒಳ್ಳೆ ದೊಡ್ಡ ಚರ್ಚು ಮತ್ತು ದೊಡ್ಡ ಚರ್ಚು, ತುಂಬ ಹಳೆಯ ಪುರಾತನ 500-600 ವರ್ಷದ ಇತಿಹಾಸ, ಜಾಸ್ತಿನೇ ವರ್ಷ ಇರ್ಬೋದು ಅನ್ಸುತ್ತೆ. ಆರ್ಕಿಟೆಕ್ಟ್ ಎಲ್ಲ ಸ್ವಲ್ಪ ವಿಶೇಷ, ತುಂಬ ಹಳೆಯ ಕಾಲದ್ದಲ್ವ, ಹಳೆಯದ ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿದೆ. ಹಾಗೆ ಈ ಕ್ರೈಸ್ಟ್ ಚರ್ಚಲ್ಲಿ ನಾವು ತುಂಬ ಅದ್ಭುತವಾದ, ಅಲ್ಲಿಯೂ ಸಹ ಕೇಬಲ್ ಕಾರು, ಆಮೇಲೆ ನಾವು ಅಲ್ಲಿ ಒಂದೊಂದು ಗಾರ್ಡನ್ಸ್ ಎಲ್ಲ ಏನು ತುಂಬ ಅದ್ಭುತವಾಗಿದೆ. ಒಂದೊಂದು ಅವರು ಗಾರ್ಡನ್ನು, ಆದಮೇಲೆ ಇದು ಇನ್ನೇನು, ಇಲ್ಲಿ ನಾವು ಒಂದು ಅಂಟಾರ್ಟಿಕ್ ಸೆಂಟರ್ ಅಂತಲೂ ಮಾಡಿದ್ದಾರೆ. ಅಲ್ಲಿ ನಾವು ಪೆಂಗ್ವಿನ್ನು ಸಹ ನೋಡ್ಬೋದು. ಹೌದಾ? ಪೆಂಗ್ವಿನ್ಸು, ನಾವು ಪೆಂಗ್ವಿನ್ಸನ್ನು ಆಸ್ಟ್ರೇಲಿಯಾದ ಪೆಂಗ್ವಿನ್ಸೇ ಒಂಥರ, ಆಮೇಲೆ ಸೌತ್ ಆಫ್ರಿಕಾದ ಪೆಂಗ್ವಿನ್ಸೇ ಒಂಥರ. ಇಲ್ಲಿ ಇದು ಅಂಟಾರ್ಟಿಕ್ ರೇಂಜಿಂದ ಇರುವಂಥದ್ದು. ಸೊ ಇದನ್ನು ನಾವು ನೋಡ್ಬೋದು. ಆಮೇಲೆ ಇಲ್ಲಿಯೂ ಸಹ ಒಂದು ಕೇಬಲ್ ಕಾರ್ ಅದ್ಭುತವಾಗಿದೆ. ಆಮೇಲೆ ಇನ್ನೊಂದು ಏನಂದರೆ, ಕ್ರೈಸ್ಟ್ ಚರ್ಚಲ್ಲಿ ನಾವು ಅಲ್ಲಿ ಒಂದು ಟ್ರಾಮ್ ರೈಡ್ ಇದೆ. ಅದೊಂಥರ ಮಕ್ಕಳ ಆಟಿಕೆ ಸಾಮಾನು ಥರನೇ ಇದೆ. ಅದು ಸಿಟಿಯ ಮಧ್ಯದಲ್ಲಿ ಹೋಗಿ ಒಂದು ರೌಂಡ್ ಬರುವಂಥದ್ದು. ನಾವು ಅದನ್ನು ನಾವು ಒಂಥರ ಮಕ್ಕಳಾಗುವಂಥ ಅದನ್ನು ಫೀಲಿಂಗ್ ನಾವು ನಮ್ಮ ಟೂರಿಸ್ಟ್ ಕೊಡ್ತೀವಿ. ಅವರು ಒಂದು ರೌಂಡು ಟ್ರ್ಯಾಮಲ್ಲಿ ಹೋಗಿ ಬರುವಂಥದ್ದು ಭಾಳ ಖುಷಿ ಆಗ್ತದೆ. ಆ ಟ್ರ್ಯಾಮ್ ಒಂಥರ ಅದ್ಭುತ. ಅದರಲ್ಲಿ ಮುಂದೆ ಫೋಟೋ ತಗೊಳ್ಳೋಣ ನಾವು ಸಹ, ಒಂದು ಚಿಕ್ಕ ಅದೊಂಥರ ಒಳ್ಳೆ ವೆದರ್. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ, ಎಷ್ಟೇ ಚೆಂದ ಇರಲಿ ಊರುಗಳು, ನಮಗೆ ಆಹಾರದ ವಿಷಯ ಬಂದುಬಿಡ್ತದೆ. ಯಾಕೆ ಅಂತ ಹೇಳಿದ್ರೆ, 1-2 ದಿನ ಏನೋ ನಾವು ಬೇರೆಯವ್ರು ತಿನ್ನುವಂಥದ್ದು ಆಹಾರ ಎಲ್ಲ ಏನೋ ಅಡ್ಜಸ್ಟ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಹೌದು, ಹೊಸ ರುಚಿ ಅಂತನೋ ಅಥವಾ ಅನಿವಾರ್ಯ ಕಾರಣ ಅಂತನೋ ಏನೋ ತಿನ್ಬೋದು. ಆದರೆ ನಾವು ಈ ಭಾಗದಲ್ಲಿ, ನ್ಯೂಜಿಲೆಂಡ್ ಭಾಗದಲ್ಲಿ ಯಾವುದೇ ಸಿಟಿಯಲ್ಲಾಗಲಿ ನಿಮಗೆ ಇಂಡಿಯನ್ ರೆಸ್ಟೋರೆಂಟ್ ಹೇರಳವಾಗಿದೆ. ಹೌದೌದು, ಬೇಕಾದಷ್ಟಿದೆ. ಒಳ್ಳೆ ಇಂಡಿಯನ್ ರೆಸ್ಟೋರೆಂಟ್ ಫುಡ್ಡು ಸಿಗ್ತದೆ. ಮಧ್ಯ ಅವ್ರ ಫುಡ್ಡನ್ನು. ಹೌದು, ಸ್ವಲ್ಪ ಆ ವಿಚಾರದಲ್ಲಿ ಏನಂದರೆ, ಇಲ್ಲಿಂದನೇ ಎಲ್ಲ ಐಟಮ್ ಕೆಲವೊಂದೆಲ್ಲ ಹೋಗೋದ್ರಿಂದಾಗಿ ಸ್ವಲ್ಪ ಕಾಸ್ಟ್ಲಿ. ನ್ಯೂಜಿಲೆಂಡು ಸ್ವಲ್ಪ ಕಾಸ್ಟ್ಲಿ ಆಗ್ತದೆ. ಏರ್ ಫೇರ್ ಇರ್ಬೋದು, ಆಹಾರ. ಮತ್ತು ನಾವು ಯಾವುದೇ ಸರ್ವಿಸಲ್ಲಿ ರಾಜಿ ಮಾಡ್ಕೊಳ್ಳೋದಿಲ್ಲ. ಪ್ರಜೆಗಳೇ ಪ್ರಭುಗಳು.
ಸೊ ನಾವು ಬಿಲೋ 4 ಸ್ಟಾರ್ ಹೋಟೆಲ್ ಯೂಸೇ ಮಾಡೋದಿಲ್ಲ. ಸೊ ಒಳ್ಳೆ, ಯಾಕಂತ ನಮಗೆ ಒಳ್ಳೆ ನಿದ್ದೆ ಬೇಕು, ಒಳ್ಳೆ ವ್ಯವಸ್ಥೆ ಬೇಕು. ಹೌದು, ಇಷ್ಟು ದೂರ ಅಷ್ಟು ದೂರ ಹೋಗಿರ್ತೇವೆ ನಾವು. ಈ ಒಂದು ಅಕಾಮಡೇಷನಲ್ಲೋ ಅಥವಾ ಒಂದು ಸೈಟ್ ಸೀಯಿಂಗಲ್ಲೋ ಕಾಂಪ್ರಮೈಸ್ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಮಸ್ಟ್ ಸಿಯಲ್ಲಿ ಹೆಲಿಕಾಪ್ಟರ್ ರೈಡನ್ನು ಮಾಡಿಸ್ತೀವಿ. ಅಡಿಗ ಸ್ಪೆಷಾಲಿಟಿನೇ ಅದು ಅಂತ. ಸೊ ಯಾವುದೇ ಕೊರತೆ ಆಗಬಾರ್ದು ಪ್ರವಾಸಿಗರಿಗೆ. ಹೌದು, ಹಾಗೆ ಮಸ್ಟ್ ಸಿ ಎಂಟ್ರಿ ಟಿಕೆಟ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿದ್ದೀವಿ. ಆಮೇಲೆ ಈ ಒಳ್ಳೆ ಇಂಡಿಯನ್ ರೆಸ್ಟೋರೆಂಟ್ ಇರೋದ್ರಿಂದ ನೀವು ವೆಜ್ ಆಪ್ಷನ್ ಇರಲಿ, ನಾನ್ ವೆಜ್ ಆಪ್ಷನ್ ಇರಲಿ, ಅವ್ರಿಗೇನು ತೊಂದರೆ ಆಗೋದಿಲ್ಲ. ವೆದರು ತುಂಬ ಚೆನ್ನಾಗಿರ್ತದೆ. ಸೊ ನ್ಯೂಜಿಲ್ಯಾಂಡ್ ಅನ್ನುವಂಥದ್ದು ಮತ್ತು ನೀವು ಎಲ್ಲ ಸಾಗರವನ್ನು ಸಪ್ತ ಸಾಗರ ಅಂತ ಹೇಳ್ತೀರಿ, ಹಾಗೆ ಪೆಸಿಫಿಕ್ ಓಷನನ್ನು ಟಚ್ ಮಾಡಿ ಬರುವಂಥದ್ದು ಇಲ್ಲಿ ಕ್ರೈಸ್ಟ್ ಚರ್ಚಲ್ಲಿ. ಅದು ಒಂದು ಅದ್ಭುತ ಅನುಭವ. ಸಪ್ತ ಸಾಗರದ ಆಚೆ ಇಲ್ಲುವಂಥ ಸಿನಿಮಾನ. ಹಾಗೆ ಅದೇ ನೀವು ಇದು ನೋಡ್ಬೋದು, ಯಾವುದು ಪೆಸಿಫಿಕ್ ಓಷನ್ ಟಚ್ ಮಾಡಿ ಬರ್ಬೋದು. ಒಂದು ಅದ್ಭುತವಾದ ಪ್ರವಾಸ ಅಂತ ಹೇಳ್ಬೋದು. ಕರೆಕ್ಟ್, ಭಾಳ ಅದ್ಭುತವಾಗಿ ಹೇಳಿದಿರಿ. ಮತ್ತು ವೆದರ್ ಬಗ್ಗೆ ತಾವು ಹೇಳಿದ್ರಿ, ಆಗಸ್ಟ್ನಿಂದ ಫೆಬ್ರವರಿ ತನಕ ಒಂದು ಹೋಗುವಂಥ ಒಂದು ಒಳ್ಳೆಯ ಟೈಮ್. ಬಟ್ ಮಿಕ್ಕಿದ ಟೈಮಲ್ಲಿ ಅಲ್ಲಿನ ಚಳಿ ಮತ್ತು ಹಿಮ ಇದನ್ನೆಲ್ಲ ನೋಡ್ಲಿಕ್ಕೆ ಕೂಡ ಅದು ತುಂಬ ಒಳ್ಳೆಯ ಟೈಮ್ ಆಗಿರುತ್ತೆ ಅಂತ. ವಿಂಟರ್ ಟೂರಿಸಮ್, ವಿಂಟರಲ್ಲೇ ಹೋಗೋರು ಇದ್ದಾರೆ. ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ಗೆಲ್ಲ ವಿಂಟರಲ್ಲಿ ಎಂಜಾಯ್ ಮಾಡಬೇಕಂತಲೇ ಹೋಗೋರು ಇರ್ತಾರೆ. ಆ ವಿಚಾರದಲ್ಲಿ ಮಾಡ್ಬೋದು. ಆದರೆ ಜಾಸ್ತಿ ಚಳಿ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳೋರು ಆಗಸ್ಟ್ ನಂತರ, ಆಗಸ್ಟಿಂದ ಅಪ್ ಟು ಮಾರ್ಚ್ ಏಪ್ರಿಲ್ವರೆಗೂ ತುಂಬ ಅದ್ಭುತವಾಗಿರ್ತದೆ. ಜನವರಿ ಫೆಬ್ರವರಿ ಕ್ರಿಸ್ಮಸ್ ಹಾಲಿಡೇ ಸ್ವಲ್ಪ ಪೀಕ್ ಇರ್ತದೆ, ಒಂದು ಡಿಸೆಂಬರ್ 20ರಿಂದ ಜನವರಿ 10ರವರೆಗೆ. ಅದು ಮಿಕ್ಕಿದ್ರೆ ಬೇರೆ ಆ ಥರದ್ದು ಏನೂ ಇಲ್ಲ. ಹಾಗೆ ಕೋಡ್ ಏನಾದರೂ ಈಗ ಇಂಥದ್ದೇ ಬೇಕು ಆ ಚಳಿಗೆ ಆ ಥರ ಏನಾದ್ರು ಇದೆಯಾ? ಏನಿಲ್ಲ. ಆಮೇಲೆ ವೀಸಾದ್ದು ಏನಾದರೂ ಒಂದು ಹೇಳ್ತೀರಾ ಅಂತ? ವೀಸಾ ಪ್ರೊಸೀಜರ್ ಎಲ್ಲ ಹೇಗೆ? ಹಾಂ, ವೀಸಾ ನಮಗೆ ಎಲ್ಲ ಕಂಟ್ರಿಗೂ ಇರುವಂಥವೇ ವೀಸಾ. ಹೌದು, ವೀಸಾ ಅಂತ ಹೇಳಿದರೆ ಏನಂತ ಹೇಳಿದರೆ ನೀವು ಎಷ್ಟು ಎಲಿಜಿಬಲ್ ಇದ್ದೀರಾ ಅಂತ ನೋಡ್ತಾರೆ. ಹೌದು, ಎಲಿಜಿಬಲ್ ನೀವು ಎಷ್ಟು ಕಂಟ್ರಿ ಟ್ರಾವೆಲ್ ಮಾಡಿದಿರಿ, ನಿಮ್ಮದು 6 ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟು ಮತ್ತು IT ರಿಟರ್ನ್ಸ್ ಚೆನ್ನಾಗಿದ್ದರೆ ಯಾರೇ ಅದು ಯಾವುದೇ ದೇಶದವರಾದರೂ ವೀಸಾ ಕೊಡ್ತಾರೆ. ಕೆಲವರೆಲ್ಲ ಹೆದರ್ಸೋದು ವೀಸಾ ಇದಾಗುತ್ತೋ ಇಲ್ವೋ ಅಂತ. ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ನಾನು ವೀಸಾದ್ದು ಏನೂ ಸಮಸ್ಯೆ ಇಲ್ಲ. ಡ್ರೆಸ್ ಕೋಡ್ಗೆ ಡ್ರೆಸ್ ಕೋಡು ಅಂತ ಹೇಳಿದರೆ ನೀವು ನಾರ್ಮಲ್ ಡ್ರೆಸ್ ಸಾಕಾಗ್ತದೆ. ಸ್ವಲ್ಪ ಚಳಿ ಇದ್ದರೆ ಥರ್ಮಲ್ ವೇರು ಮತ್ತು ಮಂಕಿ ಕ್ಯಾಪು ಇದನ್ನು ಹಾಕ್ಬೋದು. ಹಾಗೆ ಬಂದರೆ ಇನ್ನೊಂದು ವಿಷಯ ಬಂದರೆ, ಈ ರಿಲಿಜನ್ ವಿಷಯ ಅಂತ ಬಂದರೆ, ಇಲ್ಲಿ ಹೆಚ್ಚಾಗಿ ಮುಂಚೆ ಕ್ರಿಶ್ಚಿಯನ್ ಫಾಲೋ ಮಾಡ್ತಾಯಿದ್ರು, ಯಾವುದು ಬುಡಕಟ್ಟು ಜನಾಂಗ ಎಲ್ಲ ಮೌರಿ ಜನಾಂಗದಿಂದ. ಈಗ ಹೆಚ್ಚಾಗಿ ಮ್ಯಾಕ್ಸಿಮಮ್ ಜನ ನೋ ರಿಲಿಜನ್ ಮಾಡ್ತಾಯಿದ್ದಾರೆ. ನೋ ರಿಲಿಜನ್ 53%. ಅದು ಇರೋದೇ ಒಂದು 50-60 ಲಕ್ಷ, ಅದರಲ್ಲಿ 30 ಲಕ್ಷ ನೋ ರಿಲಿಜನ್. ಹಾಂ, ಅದು ಬಿಟ್ಟರೆ ದೊಡ್ಡ ರಿಲಿಜನ್ ಅಂದರೆ ಕ್ರಿಶ್ಚಿಯನ್, ಒಂದು 30% ಜನ ಅದನ್ನು ಫಾಲೋ ಮಾಡ್ತಾರೆ. ಹಾಗೆ ಹಿಂದೂ, ಮುಸ್ಲಿಮು, ಸಿಖ್ರು ಒಂದು 4-5% ಇದ್ದಾರೆ. ಎಲ್ಲ ಈ ಕೆಲಸಕ್ಕೆಲ್ಲ ಹೋದವರು, ಸ್ವಲ್ಪ ಅವರಿಗೆ ಈ ಪಂಜಾಬ್ನವರು ಇದ್ದಾರೆ. ಹಾಗೆ ಮುಸ್ಲಿಮ್ಸು, ಹಿಂದೂಗಳು ಇದ್ದಾರೆ, ಗುಜರಾತೀಸು ಎಲ್ಲ ಹಿಂದೂಗಳು. ಮತ್ತು ನಮಗೆ ಊಟ ಮಾಡಿ ಹಾಕಬೇಕಲ್ಲ, ಇಂಡಿಯನ್ ವೆಜಿಟೇರಿಯನ್ ರೆಸ್ಟೋರೆಂಟ್, ಇಂಡಿಯನ್ ಕಿಚನ್ ಅಂತ ಬೇಕಲ್ಲ, ಅದಕ್ಕೋಸ್ಕರ ಸೊ ಇಂಡಿಯನ್ ರೆಸ್ಟೋರೆಂಟ್ಸು ಇದೆ, ನಡೆಸ್ತಾರೆ. ಸೊ ಹಿಂದಿ ರೆಸ್ಟೋರೆಂಟಿಗೆ ಹೋದರೆ ಹಿಂದಿ, ಮತ್ತು ಅಲ್ಲಲ್ಲಿ ಕನ್ನಡದವರು ಸಿಗ್ತಾರೆ ನಿಮಗೆ. ಫ್ಯಾಂಟಾಸ್ಟಿಕ್. ಕನ್ನಡಿಗರು ಎಲ್ಲೋದ್ರೂ ಇರ್ತಾರೆ ಸಾಮಾನ್ಯವಾಗಿ. ಹಾಂ, ಇನ್ನೊಂದು ಹೇಳಬೇಕಂದ್ರೆ, ಈ ನ್ಯೂಜಿಲ್ಯಾಂಡ್ ಅವ್ರಿಗೆ ಕ್ರಿಕೆಟ್ ಅಂದರೆ ಪ್ರಾಣ. ಅವರು IPL ಮ್ಯಾಚ್ ಆಗುವಾಗ, ಯಾಕೆಂದರೆ ಅವ್ರ ಪ್ಲೇಯರ್ಸು ಎಲ್ಲ ಮುಂಬೈ ಇಂಡಿಯನ್ಸು ಅಥವಾ RCBಯಲ್ಲೋ ಅಥವಾ ಚೆನ್ನೈ ಇದರಲ್ಲೂ ಆಡೋದ್ರಿಂದಾಗಿ ಸೊ ಅವರಿಗೂ IPL ಬಗ್ಗೆ ಬಹಳಷ್ಟು ಒಲುಮೆ ಇದೆ. ಅವರು ಕ್ರಿಕೆಟ್ ಬಗ್ಗೆ ಮಾತಾಡುವಾಗ ಬಹಳ ಖುಷಿ ಪಡ್ತಾರೆ. ಇವನ್ ಕ್ರೈಸ್ಟ್ ಚರ್ಚಲ್ಲಿ ರಿಚರ್ಡ್ ಹ್ಯಾಡ್ಲಿ ಅವ್ರದ್ದು ಒಂದು ಅವರು ಆಟ ಆಡ್ತಿದ್ದ ಜಾಗ ಮತ್ತು ಅವರು ಇದು ಮಾಡಿದ್ದು ಬೆಳೆದಂಥ ಜಾಗನೆಲ್ಲ ಅವ್ರಿಗೆ ಮಾತಾಡಿದರೆ ಅವ್ರು ತೋರಿಸೋದಕ್ಕೂ ಬಹಳ ಖುಷಿ ಪಡ್ತಾರೆ. ಹಾಗೆ ಫ್ಲೆಮಿಂಗು, ನ್ಯಾಥನ್ಯಾಸ್ಟಲ್ ಈ ಥರ ಅವ್ರ ಬಗ್ಗೆ ಎಲ್ಲ ಹೇಳಿದಾಗ ಅವರು ನಮ್ಮ ವಿರಾಟ್ ಕೊಹ್ಲಿ, ತೆಂಡೂಲ್ಕರ್, ದ್ರಾವಿಡ್ ಅಂತ ಅವರು ಹೇಳ್ತಾರೆ. ಇದು ಒಂದು ನಾವು ಯಾವುದೇ ಒಂದು ಪ್ರದೇಶಕ್ಕೆ ಹೋದವಾಗ ಅವರ
ಅವ್ರಿಗೆ ಯಾವುದು ಆಸಕ್ತಿ ಇದೆ ಅಂತ ನಾವು ಮಾತಾಡಿದ ಹಾಗೆ ಅವರಿಗೂ ನಮ್ಮ ಬಗ್ಗೆ ಆಸಕ್ತಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ. ಹಾಗಾಗಿ ನಾವು ಹೆಚ್ಚಾಗಿ ಅವ್ರಿಗೆ ಯಾವುದು ಆಸಕ್ತಿ ಇದೆ ನೋಡ್ಕೊಂಡು ಅದನ್ನೇ ಮಾತಾಡಿ, ಹೆಚ್ಚಾಗಿ ಅದಕ್ಕೆ ಕ್ರಿಕೆಟ್ ಮಾತಾಡೋದನ್ನ ಒಳ್ಳೆಯದು ಅನ್ಸುತ್ತೆ ಇಲ್ಲಿ ನ್ಯೂಜಿಲೆಂಡ್ ಅಂತ ದೇಶಕ್ಕೆ ಹೋದಾಗ. ಕರೆಕ್ಟ್ ಎಕ್ಸಾಕ್ಟ್ಲಿ. ಇವನ್ ತೆಂಡೂಲ್ಕರ್ ಕೂಡ ರಿಚರ್ಡ್ ಹ್ಯಾಡ್ಲಿಯನ್ನು ಸಾಕಷ್ಟು ಸರಿ ನೆನೆಸ್ಕೊಳ್ತಾ ಇದ್ರು ಅವರನ್ನ. ಅಷ್ಟೊಂದು ಕ್ರಿಕೆಟ್ನ ಲೆಜೆಂಡ್ಗಳು ಎರಡು ದೇಶಗಳಲ್ಲಿ. ರಿಚರ್ಡ್ ಹ್ಯಾಡ್ಲಿ, ಕಪಿಲ್ ದೇವ್. ಹೌದು ಎಕ್ಸಾಮಿನೇಷನ್ ಚೆನ್ನಾಗಿ. ಹೌದು. ಸೊ ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ನ್ಯೂಜಿಲೆಂಡ್ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮತ್ತು ಇಂಟ್ರೆಸ್ಟಿಂಗ್ ಇರುವಂಥ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ, ಅದಕ್ಕಾಗಿ ಧನ್ಯವಾದ. ನಮಸ್ತೆ ವೀಕ್ಷಕರು, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ಅಡಿಗಾಸ್ ಯಾತ್ರಾ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.